ಅಲ್ಲ ನಾವ್ಯಾಕೆ ಮಾವಿನ ತೋಟಕ್ಕೆ ಬಂದಿದೀವಿ? ಇದ್ದಕ್ಕಿದ್ದ ಹಾಗೆ ನಡೀರಿ ನಡೀರಿ ಅಂತ ಕರ್ಕೊಂಡ್ ಬಂದಿದ್ದೀರಲ್ಲ, ಯಾಕೆ? ಯಾಕಂದ್ರೆ ಗಂಡಸರು ಹೋಗ್ಬೇಕು. ಗಂಡಸರು ಹೋಗ್ಬೇಕಾ? ಏ ಯೋಚನೆ ಮಾಡು. ಬೇಡ 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 ಬೇಡ, ನನಗ್ ಗೊತ್ತು. ನೀನೇನಾದ್ರೂ ಇವಾಗ ಡಬ್ಬ ಜೋಕ್ ಮಾಡ್ತೀಯ, ಗೊತ್ತಾಯ್ತು ನನ್ಗೆ. ಇಂಗ್ಲಿಷ್ ಅಲ್ಲಿ ಗಂಡಸರಿಗೆ ಏನಂತಾರೆ? ಮ್ಯಾನ್. ಓಕೆ, ಹೋಗುಗೆ ಏನಂತಾರೆ? ಗೋ. ನಿಂತ್ಕೊಳ್ಳಿ. ಗಂಡಸು ಹೋಗು. ಮ್ಯಾನ್ ಗೋ. ಮ್ಯಾಂಗೋ ಅಂದ್ರೆ ಮಾವಿನ ಹಣ್ಣು. ಅಣ್ಣ, ನೀನ್ ಯಾಕೆ ನಗ್ತಿದ್ದೀಯಾ? ತಮಾಷೆ ಆಗಿತ್ತು ಅನ್ಯ, ನಗು ಬಂತು, ನಗ್ದೆ. ನೀನ್ ನಗ್ತಿ ಅಂತಾನೆ ಈ ತರ ಡಬ್ಬ ಜೋಕ್ ಮಾಡೋದು ಇವನು. ಅಣ್ಣ, ನೀನು ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಅಣ್ಣ ಇನ್ ದ ವರ್ಲ್ಡ್. ಥ್ಯಾಂಕ್ ಯು. ಅಣ್ಣ, ನೀನ್ ಒಂಥರ ಮಾವಿನ ಹಣ್ಣು. ಮಾವಿನ ಹಣ್ಣ ಯಾಕೆ? ಯಾಕಂದ್ರೆ ಮಾವಿನ ಹಣ್ಣು ಹಣ್ಣುಗಳ ರಾಜ. ಅದಕ್ಕೆ ನಿನ್ನ ಮಾವಿನ ಹಣ್ಣು ಅಂದೆ. ನನ್ನಾನೇ ನಾನಾ ನನ್ನಾನೇ ನಾನಾ. ಅರೆ, ಮಾವಿನ ಹೂ. ಅಣ್ಣ, ಬೇರೆ ಯಾವ ಮರದಲ್ಲೂ ಹೂವಿಲ್ಲ, ಆ ಒಂದೇ ಮರದಲ್ಲಿ ಹೂವಿದೆ. ಅದು ಅಲ್ಲದೆ ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು. ಯುಗಾದಿ ಹೊತ್ತಿಗೆ ಹೂ ಬಿಟ್ಟಿರತ್ತೆ, ಈಗಲ್ವಲ್ಲ? ಅಣ್ಣ, ಬರೀ ನಗ್ತಾ ನಿಂತ್ಕೊಂಡ್ರೆ ಆಗಲ್ಲ. ಮಾವಿನ ಎಲೆ ತಗೊಂಡ್ ಹೋಗ್ಬೇಕು ನಾವು. ಅಲ್ಲ, ಯಾರ್ ಮಾವಿನ ತೋಟ ಇದು? ಅವ್ರನ್ನ ಕೇಳಿದೀರಾ? ಪಕ್ಕದ ಮನೆಯಲ್ಲಿ ಲಕ್ಷ್ಮೀಪತಿ ಅಂಕಲ್ ಇದಾರಲ್ವಾ, ಅವ್ರದೇ ಮಾವಿನ ತೋಪ್. ಅದ್ ಸರಿ, ಅವ್ರನ್ನ ಕೇಳಿದ್ರ ಎಲೆ ಕಿತ್ಕೋತೀವಿ ಅಂತ? ಅಂದ್ರೆ ಡೈರೆಕ್ಟ್ ಆಗಿ ಕೇಳಿಲ್ಲ, ಬಟ್ ನಾವ್ ಕಿತ್ಕೋಬಹುದು. ನೀನ್ ಯೋಚನೆ ಮಾಡ್ಬೇಡ ಅಣ್ಣ. ನಮ್ಮ ಉಪಯೋಗಕ್ಕೆ ಅಂತ ನಿನ್ ಮರದಿಂದ ಒಂದೆರಡು ಎಲೆಗಳನ್ನ ಕಿತ್ಕೊಳ್ತಾ ಇದೀವಿ. ನನಗ್ ಗೊತ್ತು ನಿನಗ್ ನೋವಾಗತ್ತೆ ಅಂತ. ಕ್ಷಮಿಸು ವೃಕ್ಷರಾಜ. ಮರಕ್ಕೆ ಸಾರಿ ಕೇಳ್ಬೇಕಾ? ಮರ ಏನ್ ಹೇಳುತ್ತೆ? ಆಮ್ರಪಾಲಿ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ನಿನ್ನ ಮರಕ್ಕೂ ಜೀವ ಇರತ್ತೆ ಅಲ್ವಾ? ನಮ್ಗೋಸ್ಕರ ಅದು ಎಲೆ ಹಣ್ಣು ಎಲ್ಲ ಕೊಡತ್ತೆ. ಕ್ಷಮೆ ಕೇಳೋದು ಸರಿನೇ ಅಲ್ವಾ? ಅಣ್ಣ, ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತಿದೆ. ಎಲೆ ಕಿತ್ಕೊಂಡು ಹೋಗ್ಬೇಕು ನೀನು. ನೀನು ಅಂದ್ರೆ ನೀವೇನ್ ಮಾಡ್ತೀರಾ? ಏನೋ ನಾನು ಒಬ್ನೇ ಬಂದಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಎಲ್ರೂ ಬಂದಿದೀವಿ, ಎಲೆ ಕಿತ್ಕೊಳ್ಳೋಣ ಬನ್ನಿ. ಇಲ್ಲ ಇಲ್ಲ ಅಣ್ಣ, ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ, ನಾನು ಹೋಗ್ಬೇಕು. ನನ್ಗೂ ತುಂಬಾ ಕೆಲಸ ಇದೆ. ಏಯ್, ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ನಿಜವಾಗ್ಲೂ ಅಣ್ಣ? ಏನ್ ಕೆಲ್ಸ ಇದೆ? ಅದೇ ಅಣ್ಣ, ನಾನ್ ಟೈಲರ್ ಹತ್ರ ಬ್ಲೌಸ್ ಹೊಲ್ಸಕ್ ಕೊಟ್ಟಿದ್ದೆ, ಅದನ್ನ ಕಲೆಕ್ಟ್ ಮಾಡ್ಬೇಕು. ಅಯ್ಯೋ, ನಾನು ಪುರೋಹಿತ ಕರ್ಕೊಂಡು ಬರ್ಬೇಕು. ಸುಳ್ಳು ಅಣ್ಣ. ಏಯ್ ನಿನಾದ್, ನನ್ನ ಹತ್ರ ಸುಳ್ಳು. ನಿನಾದ್ ಅಣ್ಣ. ಕಪಿ ಸೇನೆ ಕಪಿಗಳ ತರನೇ ಆಡ್ತಿದ್ದಾರೆ.
Sanana, sanana, oh sanana, ಆನ್ಯಾ, sanana, ಆಪರೇಷನ್ ಅಣ್ಣಾಗೆ ಲವ್ ಆಗಿದೆಯಾ? ಫೇಸ್ 1 ಶುರು ಮಾಡೋಣ. ಡನ್. ಆಪರೇಷನ್ ಕಮೆನ್ಸ್. sanana, na 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 la 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 la. ನೋಡು, ಇನ್ಮೇಲೆ ದಿನಾ ಬೆಳಗ್ಗೆ ಎದ್ದು ಬಾದಾಮಿ ತಿನ್ಬೇಕು, ನೆನ್ಸಿಟ್ಟಿರ್ತೀನಿ. ಆಮೇಲೆ ರಾತ್ರಿ ಹಾಲಿಗೆ ಡ್ರೈ ಫ್ರೂಟ್ಸು, ಕಲ್ ಸಕ್ಕರೆ, ಕೇಸರಿ ಹಾಕೊಡ್ತೀನಿ, ಕುಡಿಬೇಕು. ಮಧ್ಯಾಹ್ನಕ್ಕೆ ಈ ಕ್ಯಾರೆಟ್ ಇದೆಯಲ್ಲ, ಕ್ಯಾರೆಟ್ ತಿನ್ಬೇಕು, ಕಣ್ಣಿಗೆ ತುಂಬಾ ಒಳ್ಳೇದು. ಇವಾಗ ಈ ಹಾಲು ಕುಡಿಬೇಕು. ಬೇಡ ಅಮ್ಮ. ತಗೋಪುಟಿ. ಈ ಆಟಕ್ಕೆ ನಾನು ಮಧ್ಯ ಬರಲ್ಲ. ನೀನುಂಟು, ನಿಮ್ಮಮ್ಮ ಉಂಟು. ಆಕ್ಚುಲಿ ತಪ್ಪು ನಿಂದೆ. ನಿನ್ನೆ ಯಾರು ಅಷ್ಟೊಂದು ಮಾರ್ಕ್ಸ್ ತಗೋ ಅಂತ ಹೇಳಿದ್ದು? ತಗೋಪುಟಿ, ಕುಡಿ ಕುಡಿಮ್ಮ. ನಾನು ಮಾಡಿರೋದೇ ಬೇರೆ ತಪ್ಪಪ್ಪ. ಅದು ಗೊತ್ತಾದ್ರೆ ನೀನು ಅಮ್ಮ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡ್ಕೋತೀರಾ. ಓಹೋ, ಏನ್ ಮಂದಾಕಿನಿ? ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಕ್ಯಾರೆಟು, ಮಗಳಿಗೇನು ನೈವೇದ್ಯನ ನಡೀತಾ ಇದೆ? ವಿಷಯ ಗೊತ್ತಾಗ್ಲಿಲ್ವಾ ಅಣ್ಣ? ಬೃಂದಾನು ತುಂಬಾ ಒಳ್ಳೆ ಮಾರ್ಕ್ಸ್ ತೆಗ್ದಾಳಂತೆ. ಓಹ್, ಅಲ್ವಾ ಮಂದಾಕಿನಿ? ಹೌದೌದು, ನಂತರ ತುಂಬಾ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾಳೆ. ಅದಕ್ಕೆ ಅಂತ ಕರೆದಿದ್ರೆ ಚೆನ್ನಾಗಿರೋದು. ಶಬ್ಬಾಷ್ ಪುಟಾಣಿ, ಕಂಗ್ರ್ಯಾಚುಲೇಷನ್ಸ್. ಸದ್ಯ ಈ ವಿಷಯದಲ್ಲಿ ನಿಮ್ಮ ಅಪ್ಪನ ಹೊತ್ಕೊಂಡು ಹುಟ್ಲಿಲ್ವಲ್ಲ? ನಾನು ಹೊತ್ಕೊಳ್ಳಿಲ್ಲ ಅಂದ್ರೆ ಏನ್ ಅರ್ಥ? ನಾ ಏನ್ ದಡ್ಡನ? ದಡ್ಡ ಅಲ್ಲ ಅಣ್ಣ, ಆದ್ರೆ ಕೆಲವು ಸಲ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮೊಟ್ಟೆ ಬರ್ತಿತ್ತಲ್ವಾ? ಏನಿಲ್ಲ, ಎಲ್ಲ ಸುಳ್ಳು. ಇಬ್ರು ಸೇರ್ಕೊಂಡು ಏನೋ ಕತೆ ಕಟ್ತಾ ಇದ್ದೀರಾ. ರೀ, ಪ್ರದ್ಯುಮ್ನ ಎಲ್ಲಾದ್ರೂ ನೋಡಿದ್ರ? ಇಡೀ ಮನೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾನೆ. ದೇವು, ನೀನ್ ಅವನ ಮೇಲೆ ಇಟ್ಟಿರೋ ಕಾಳಜಿನಲ್ಲಿ ಸ್ವಲ್ಪನಾದ್ರೂ ಅವ್ನು ನಿನ್ ಮೇಲೆ ಇಟ್ಟಿದ್ದಾನೆ ಅನ್ಕೊಂಡಿದ್ಯಾ? ಅಕ್ಕ, ಹುಡುಗರೆಲ್ಲ ಮಾವಿನ ತೊಪ್ಪಿಗೆ ಹೋದ್ರು. ಮಾವಿನ ತೊಕ್ಕ ಅಲ್ಗೆ ಯಾಕೆ ಹೋದ್ರು? ಅಯ್ಯೋ, ಪೂಜೆಗೆ ಮಾವಿನ ಸೊಪ್ಪು ತರ್ತೀನಿ ಅಂತ ಹೋದ್ರಕ್ಕ. ಅದಕ್ಕೆ ಬಿಟ್ಬಿಟ್ಯಾ? ನಾನೊಂದ್ ಮಾತು ಕೇಳೋದಲ್ವಾ? ಏನ್ ಮಾಡ್ಬಿಟ್ಟೆ ನೀನು? ಪ್ರದ್ಯುಮ್ನ ಯಾಕೆ ಹೋಗಕ್ ಬಿಟ್ಟೆ? ಪ್ರದ್ಯುಮ್ನ, ದೇವು, ದೇವು, ಅಯ್ಯೋ, ನಿಮ್ ಮನೇಲಿ ಏನೇ ಆದ್ರೂ ಎಲ್ಲ ನಂದೇ ತಪ್ಪು ಅನ್ನೋಗ್ ಆಡ್ತಾರೆ. ಅಲ್ಲ, ಮಕ್ಳನ್ನ ಹಿಡ್ದಿಟ್ಕೊಳಕ್ ಆಗತ್ತಾ? ಏಯ್, ನೀನೆಲ್ಲ ಹೋಗ್ತಾ ಇದ್ಯಾ? ಈ ಬಾದಾಮಿ, ಗೋಡಂಬಿ ಎಲ್ಲ ತಿನ್ಬಿಟ್ಟು ಹೋಗ್ಬೇಕು. ತಿನ್ನೋ. ಹಾಲ್ ಕುಡಿ. ಕೊಡಿಲಿ, ನಿಂಗೇನ್ ಸರಿಯಾಗಿ ಕಾಣಿಸೋದು ಇಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಒಂದು ದೊಡ್ಡ ಮಾವಿನ ತೋಟ ಇತ್ತು. ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಈಗ ತೋಟ ಇಲ್ವಾ? ಇದೇ ಅಮ್ರಪಾಲಿ, ಆದ್ರೆ ಬೇರೆ ಯಾರೋ ನೋಡ್ಕೋತಾ ಇದ್ದಾರೆ. ಹೋಗಕ್ ನಮ್ಮ ಹತ್ರನೂ ಟೈಮ್ ಇಲ್ಲ. ನೀವ್ ಬೆಳೆಯೋ ಹಣ್ಣನ್ನ ನೀವೇ ತಿನ್ನಲ್ಲ, ಈ ಊರಲ್ಲಿ ದುಡ್ಡು ಕೊಟ್ಟು ತಿಂತೀರಾ. ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ ಅಲ್ವಾ? ಎನಿವೆ, ನಾನು ನಿನ್ನ ಚಿಕ್ಕ ವಯಸ್ಸಲ್ಲಿ ಮರಕೋತಿ ಆಟ ಆಡ್ತಾ ಇದ್ವಿ. ಒಂದಿನ ನಾನು ಮರದಿಂದ ಕೆಳಗ್ ಬಿದ್ಬಿಟ್ಟೆ. ಅದಕ್ಕೆ ಮಾಯಿ ಯಾರು ಮರಕೋತಿ ಆಟ ಆಡ್ಲೇಬಾರ್ದು ಅಂತ ಹೇಳ್ಬಿಟ್ರು. ಆದ್ರೆ ಅಮ್ರಪಾಲಿ, ನನಗೊಂಚೂರು ಗಾಯನೇ ಆಗಿರ್ಲಿಲ್ಲ. ಮೊಮ್ಮಗ ಬಿದ್ದೋಗಿ ಅವನ್ಗೇನಾದ್ರೂ ಆದ್ರೆ ಅಂತ ಭಯ ಅವ್ರಿಗೆ. ಅವ್ರ ಭಯನೂ ಸರಿನೇ, ಆದ್ರೆ ನಮಗ್ ಆಡ್ಬೇಕಿತ್ತಲ್ವಾ. ಕೊನೆಗೆ ಕಾಡಿ ಬೇಡಿ ಮಾಯಿನ ಒಪ್ಸಿದ್ವಿ, ಮತ್ತೆ ಆಡಿದ್ವಿ. ಬೈನೋಕಲರ್ ನಿನ್ನ ಹತ್ರನೇ ಇದೆ, ನಿಂಗೇನ್ ಸರಿಯಾಗಿ ಕಾಣೋದು ಇಲ್ಲ. ಆಮ್ರಪಾಲಿ ಬಟ್ಟೆ ಡಿಸೈನ್ ಚೆನ್ನಾಗಿದೆ. ಅಣ್ಣ ಬೇರೆ ಕಲರ್ ಶರ್ಟ್ ಹಾಕೋಬಹುದು,
ಅಂತ ಎಲ್ಲ ಅನ್ವಾಂಟೆಡ್ ಇಶ್ಯೂಸೇ ಹೇಳ್ತೀಯ. ಅಣ್ಣ ಆಕ್ಚುಲಿ ಬೇರೆ ಕಲರ್ ಶರ್ಟ್ ಹಾಕೋಬೇಕಾಗಿತ್ತು. ನಿಜಾನೇ ಹೇಳ್ದೆ ಕಣೋ ನೀನು. ಬಟ್ಟೆ ವಿಷಯ ಮಾತಾಡಕ್ ಬಂದಿದೀವಿ ಅಲ್ಲಿ ಕೊಡು. ಏನಾಗ್ತಿದೆಯೋ, ಏನಾಗ್ತಿದೆ, ಏನಾಗ್ತಿದೆ ನೋಡು, ಏನು ಹೇಳ್ತಾನೆ ಇಲ್ಲ ನೀನು. ಸ್ವಲ್ಪ ಪೇಷನ್ಸ್ ಇಡು. ಒಂದ್ ನಿಮಿಷ ಬಂದೆ. ಮೈ ಫೇವ್ರೆಟ್. ಅಣ್ಣನ ಕೈಯಲ್ಲಿ ಮಾವಿನಕಾಯಿ ಇದೆ. ಎಷ್ಟಿದೆ? ಒಂದಾ ಎರಡ? ಹೋಗಿ ಬ್ಯಾಗ್ ಬಾಸ್ಕೆಟ್ ಅನ್ನ ತಗೊಂಬರ್ಲಾ? ಏ, ಒಂದೇ ಕಾಯಿ ಕಣೆ ಇರೋದು. ಹೌದಾ? ಹ್ಮ್. ಅಣ್ಣಂಗೆ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಅಣ್ಣಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದ್ರೆ ಆ ಮಾವಿನಕಾಯಿ ಆಮ್ರಪಾಲಿಗೆ ಕೊಡ್ತಾನೆ. ಮರದಲ್ಲಿ ಒಂದೇ ಒಂದು ಮಾವಿನಕಾಯಿ ಇತ್ತು, ತಗೊಳ್ಳಿ. ನನಗ್ ಬೇಡ. ನನಗೇನ್ ಬೇಡ ಅಮ್ರಪಾಲಿ, ನೀವ್ ತಗೊಳ್ಳಿ. ನನ್ಗೂ ಬೇಡ ಆಪದ್ ಬಾಂಧವ, ನೀನು ತಿನ್ಬೇಡ, ತುಂಬಾ ಹುಳಿ ಇರತ್ತೆ. ಹುಳಿನಾ? ಇಲ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಬಲ್ತಿರತ್ತೆ. ಬಲ್ತಿರತ್ತೆ ಆದ್ರೆ ಹುಳಿ ಇರತ್ತೆ. ನೋಡು, ಮರದಲ್ಲಿ ಎಲ್ಲಾ ಹಣ್ಣುಗಳು ಖಾಲಿ ಆಗಿದೆ, ಇದು ಒಂದೇ ಯಾಕೆ ಉಳ್ಕೊಂಡಿದೆ? ಹೊಡಿಲಿ. ಹಕ್ಕಿನೋ ಅಳಿಲೋ ಇದನ್ನ ತಿನ್ಬೇಕಾಗಿತ್ತಲ್ವಾ, ಯಾಕೆ ತಿಂದಿಲ್ಲ? ಯಾಕೆ ಅಂದ್ರೆ ಅದು ಗೊತ್ತು ಇದು ಹುಳಿ ಇರತ್ತೆ ಅಂತ. ಗಂಧರ್ವ ಲೋಕದಲ್ಲೂ ಹೀಗೆ ನಮಗ್ ಗೊತ್ತಾಗ್ತಾ ಇದ್ದಿದ್ದು. ಯಾಕೆ ನಗ್ತಿದ್ಯಾ? ಸಾರಿ, ಅಲ್ಲ ನೀವು ಮತ್ತೆ ಶುರು ಮಾಡಿದ್ರಲ್ಲ ನಿಮ್ ಗಂಧರ್ವ ಲೋಕ ಕಥೆನ. ಕಥೆ ಅಲ್ಲ ಆಪದ್ ಬಾಂಧವ, ನಾನ್ ನಿಜ ಹೇಳ್ತಾ ಇದ್ದೀನಿ. ಅಮ್ರಪಾಲಿ, ನೀವು ನಂಬೋದೇ ಬೇರೆ, ನಿಜ ಇರೋದೇ ಬೇರೆ. ಅದು ನಿಜ, ಕಣ್ಮುಂದೆ ಕಾಣಿಸ್ತಾ ಇದೆ ಅನ್ನೋ ಕಾರಣಕ್ಕೆ ತಾನೇ ನಾನು ಅದನ್ನ ನಂಬ್ತಾ ಇರೋದು. ಒಂದ್ ನಿಮಿಷ. ಗಂಧರ್ವ ಲೋಕ ಎಲ್ಲೋ ಆಕಾಶದಲ್ಲಿದೆ, ಅಲ್ಲಿ ಗಂಧರ್ವರಿದ್ದಾರೆ ಅನ್ನೋದು ನಿಮ್ ಪ್ರಕಾರ ನಿಜ ಅಲ್ವಾ? ಹೌದು ನಿಜ. ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನಾನ್ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ? ನೋಡಿ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಹೇಳ್ತಾ ಇಲ್ಲ ಅಲ್ಲ, ನಂಬಿಕೆನೂ ಇಲ್ಲ ಅಲ್ಲ ನನ್ ಮೇಲೆ ನಿನ್ಗೆ? ಏ, ದೇವ್ರು ಬಾಯಿ ಕೊಟ್ಟಿದ್ದಾರೆ, ಪ್ಲೀಸ್ ಬಾಯಿಂದ ಮಾತಾಡು. ಅಣ್ಣ ಆಮ್ರಪಾಲಿ ಇಬ್ರು ಜಗಳ ಹಚ್ಚಿದ್ದಾರೆ ಕಣೋ. ಜಗಳನ? ಇಬ್ರು ಯಾವತ್ತೂ ಜಗಳ ಆಡಿಲ್ಲ ಅಲ್ಲ? ಏನ್ ವಿಷಯಕ್ಕೆ ಜಗಳ ಆಡ್ತಿದಾರೆ? ಹಾ, ಮಾವಿನಕಾಯಿ ವಿಷಯಕ್ಕೆ ಜಗಳ ಆಡ್ತಾ ಇರ್ಬೇಕು. ನಿನಗ್ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಹೇಗ್ ನೋಡ್ಬೇಕಿದು? ನಿನ್ ಕೈಯಲ್ಲಿ ಆಗಲ್ಲ ಬಿಡು, ಕೊಡು ನಂಗೆ. ಆಯ್ತು. ನೋಡಿ, ನಿಮ್ ಜೊತೆ ಜಗಳ ಆಡಕ್ ನನಗೆ ಇಷ್ಟ ಇಲ್ಲ. ತಗೊಳ್ಳಿ ಮಾವಿನಕಾಯಿ, ತಿನ್ನಿ. ನಂಗ್ ಬೇಡ, ಅದು ಹುಳಿ ಇರತ್ತೆ. ಓ, ಕರೆಕ್ಟ್ ಅಲ್ವಾ? ಇದೆಲ್ಲ ನೀವು ಗಂಧರ್ವ ಲೋಕದಲ್ಲೇ ಕಲ್ತ್ಕೊಂಡ್ ಬಂದಿದ್ದೀರಾ. ಹೋಗ್ಲಿ, ಇದನ್ನ ನಾನೇ ತಿಂತೀನಿ. ಬೇಡ ಆಪದ್ ಬಾಂಧವ, ತುಂಬಾ ಹುಳಿ ಇರತ್ತೆ. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ ಅಮೃಪಾಲಿ. ಏ, ಮಾವಿನಕಾಯಿ ಬಗ್ಗೆನೇ ಕಿತ್ತಾಡ್ತಿದ್ದಾರೆ. ನನಗ್ ಬೇಕು. ಆಮ್ರಪಾಲಿ ನನಗ್ ಬೇಕು ಅಂತ ಕಿತ್ಕೋತಿದ್ದಾರೆ, ಅಣ್ಣ ನಾನ್ ಕೊಡಲ್ಲ ಅಂತ ಕಿತ್ಕೋತಿದ್ದಾರೆ. ಏನು? ಅಣ್ಣ ಆಮ್ರಪಾಲಿ ಕೈಯಿಂದ ಮಾವಿನಕಾಯಿ ಕಿತ್ಕೊಂಡ? ಹ್ಞೂ, ಕೇಳು ಇಲ್ಲ, ಕಿತ್ಕೊಂಡ್ಬಿಟ್ಟ. ಓ, ಅಣ್ಣ ಮಾವಿನಕಾಯಿ ಕಿತ್ಕೊಂಡ ಅಂದ್ರೆ ಗ್ಯಾರಂಟಿ ಆಮ್ರಪಾಲಿ ಮೇಲೆ ಅವನ್ಗೆ ಲವ್ ಇಲ್ಲ. ನಡಿ ಬಾ ಹೋಗೋಣ. ಒಂದ್ ನಿಮಿಷ ಅಮೃಪಾಲಿ.
ಆ, ಹೇಗಿದೆ ಮಾವಿನಕಾಯಿ? ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ. ಎಷ್ಟು ಸಿಹಿ ಇದೆ ಗೊತ್ತಾ? ಛೇ, ಎಲ್ಲ ವೇಸ್ಟ್ ಆಗೋಯ್ತು ಕಣೋ. ಅಣ್ಣ ಆಮ್ರಪಾಲಿ ಜೊತೆ ಜಗಳ ಆಡ್ತಿದ್ದಾನೆ. ಈ ತರ ಜಗಳ ಆಡಿದ್ರೆ ಅವರಿಬ್ರು ಮಧ್ಯ ಲವ್ ಹೇಗಾಗತ್ತೆ? ಛಾಯಕ್ಕಂಗ್ ಹೇಳ್ಬೇಕು, ಅವರಿಬ್ರು ಜಗಳ ಆಡ್ತಿದ್ದಾರೆ, ಅವ್ರ ಮಧ್ಯೆ ಏನೂ ಇಲ್ಲ, ಅಣ್ಣಂಗೆ ಬೇರೆ ಹುಡುಗಿ ಹುಡುಕ್ಬೇಕು ಅಂತ. ಅಣ್ಣಂಗೆ ಆಮ್ರಪಾಲಿ ಮೇಲೆ ಲವ್ ಆಗಕ್ ಸಾಧ್ಯನೇ ಇಲ್ಲ ಕಣೋ. ಅಣ್ಣಂಗೇನಾದ್ರೂ ಆಮ್ರಪಾಲಿ ಮೇಲೆ ಲವ್ ಆಗಿದ್ರೆ ಅಣ್ಣ ಆಮ್ರಪಾಲಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಅನ್ನೋವಾಗ ನೋಡ್ತಿದ್ದ. ಲವ್ ಇದ್ರೆ ಅಲ್ವಾ ಹಾಗೆ ನೋಡೋದು? ಅಣ್ಣನ್ಗೆ ಆಮ್ರಪಾಲಿ ಮೇಲೆ ಚೂರು ಲವ್ ಇಲ್ಲ. ಹುಳಿ ಇತ್ತು ತಾನೆ ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ಸಿಹಿ ಆಗಿತ್ತು ಅಂತ ನೀನ್ ಹೇಳ್ತಿದ್ಯಾ ಅಷ್ಟೇ. ಆದ್ರೆ ನಿನ್ ಮುಖ ಬೇರೆ ಏನೋ ಹೇಳ್ತಿತ್ತು. ಸೋಲ್ ಒಕ್ಕೋ ಆಪದ್ ಬಾಂಧವ. ಆಯ್ತು, ಒಪ್ಕೋತೀನಿ, ತುಂಬಾನೇ ಹುಳಿಯಾಗಿತ್ತು, ತಿನ್ನಕ್ಕೂ ಆಗ್ತಿರ್ಲಿಲ್ಲ. ನೋಡು, ನಾನ್ ಹೇಳಿದ್ದೆ ನಿಜ ಆಯ್ತು. ಆದ್ರೆ ಈ ವಿಷಯದಲ್ಲಿ ಮಾತ್ರ ಗಂಧರ್ವ ಲೋಕ ಇದೆ, ಗಂಧರ್ವರಿದ್ದಾರೆ, ಇದೆಲ್ಲ ನಾನು ಒಪ್ಪಲ್ಲ. ನೀನ್ ಒಪ್ಪಿಲ್ಲ ಅಂದ್ರೆ ಗಂಧರ್ವ ಲೋಕ ಏನ್ ಮಾಯ ಆಗಲ್ಲ ಆಪದ್ ಬಾಂಧವ. ನೀನ್ ನಂಬುದ್ರು ನಮ್ದೇ ಇದ್ರು ಗಂಧರ್ವ ಲೋಕ ಅಲ್ಲೇ ಇರತ್ತೆ. ಅಲ್ಲ, ನನ್ ಕಣ್ಣು ಕಾಣಿಸ್ತಾ ಇಲ್ಲ, ನಾನ್ ಹೇಗ್ ನಂಬುದು ನಿಜ ಅಂತ? ಕಣ್ಣು ಕಾಣಿಸಿಲ್ಲ ಅಂದ್ರೆ ನಿಜ ಅಲ್ವಾ? ಗಾಳಿ ಕಾಣಿಸಿಲ್ಲ ಅಂತ ಗಾಳಿನೇ ಇಲ್ಲ ಅನ್ಬಿಡ್ತ್ಯಾ? ನಾನ್ ಹಾಗೆ ಹೇಳ್ತಿಲ್ಲ ನೋಡಿ. ಎಲೆನೆಲ್ಲ ಕಲೆಕ್ಟ್ ಮಾಡ್ಬಿಟ್ರಾ? ಹೋಗೋಣ. ನಾನು ನಿನ್ನ ಈ ಎಲೆಗಳನ್ನೆಲ್ಲ ತಗೊಂಡು ಹೋಗ್ತೀವಿ, ನೀವು ಬನ್ನಿ. ನಿನ್ ಕಣ್ಣು ಕಾಣಿಸ್ಲಿಲ್ಲ ಅಂದಿದ ತಕ್ಷಣ ಅದು ಸುಳ್ಳಾಗಲ್ಲ. ಹಾಗಂತ ನೀವ್ ಹೇಳ್ತಾ ಇದ್ದೀರಾ, ನಿಮ್ ಮಾತನ್ನ ನಾನ್ ಯಾಕೆ ನಂಬೇಕು? ಅದು ನಂಬಿಕೆ ಪ್ರಶ್ನೆ ಅಲ್ಲ, ಸತ್ಯದ ಪ್ರಶ್ನೆ. ಹೇ, ಇವರಿಬ್ರು ಯಾವಾಗಿಂದ ಜಗಳ ಆಡಕ್ ಶುರು ಮಾಡಿದ್ರು? ಗೊತ್ತಿಲ್ಲ ಕಣೋ, ಬೆಳಿಗ್ಗೆ ತಾನೇ ಸರಿ ಇದ್ರು. ಈ ಫಿಲ್ಮ್ ಅಲ್ಲಿ ಜಗಳ ಮಾಡ್ಕೊಂಡು ಲವ್ ಮಾಡಕ್ ಶುರು ಮಾಡ್ತಾರಲ್ಲ, ಆತರ ಆಗ್ಬಿಟ್ರ? ಅಯ್ಯೋ ಅಣ್ಣ, ಹಾಗಲ್ಲ ಕಣೋ, ಹಂಗೆ ಜಗಳ ಆಡಕ್ ಬರಲ್ಲ. ಇದು ಲವ್ ಅಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಆನ್ಯ, ಮ್ಯಾಂಗೋ ಹೆಂಗ್ಸಾಗಿದ್ರೆ ಏನಂತಾರೆ? ಏನು? ವುಮೆನ್ ಗೋ. ಯಾಕೆ ನಗ್ತಿದ್ಯಾ ಅಣ್ಣ? ನೀನ್ ನಗ್ತಿರೋದಕ್ಕೆ ಅವನು ಹೀಗೆಲ್ಲ ಆಡ್ತಿರೋದು. ಅಣ್ಣ ಅಣ್ಣ, ಇದ್ ತಗೊಳ್ಳಿ, ಇದ್ರಲ್ಲಿ ಹೊಡೆದ್ಬೇಡಿ. ಬೇವಿನ ಸೊಪ್ಪಲ್ಲಿ ಹೊಡೆದು ದೆವ್ವ ಓಡಿಸ್ದಂಗೆ ಮಾವಿನ ಸೊಪ್ಪಲ್ಲಿ ಹೊಡೆದು ಅವ್ನ್ ಕೆಟ್ಟ ಜೋಕ್ಸ್ ಎಲ್ಲ ಓಡಿಸ್ಬಿಡು. ತಗೊಂಡ ಹೊಡಿ. ಇಲ್ಲ ಇಲ್ಲ ಅಣ್ಣ. ಅಣ್ಣ ಪ್ಲೀಸ್, ಒಂದ್ಸಲ ಅವನ್ಗೆ ಕೆಟ್ಟ ಜೋಕ್ ಅಂತ ಹೇಳಿ ಹೊಡೆದ್ಬಿಡು, ಇಲ್ಲ ನನಗ್ ಪಾಸ್ ಕೊಡು, ನಾನಾದ್ರೂ ಹೊಡಿತೀನಿ. ಕಪಿ ಸೇನೆ ಅಂತ ಕರೆಕ್ಟ್ ಆಗಿ ಹೆಸರಿಟ್ಟಿದೀವಿ, ಬನ್ನಿ.
ಪ್ರದ್ಯುಮ್ನ ಪ್ರದ್ಯುಮ್ನ ಅಮ್ಮ ಪ್ರದ್ಯುಮ್ನ ಅಮ್ಮ ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ ಹಾ ಅದು ಚಪ್ಪಲಿ ಹಾಕೊಳ್ದೆ ಬಂದಿದ್ಯಾ ಕಲ್ಲು ಮುಳ್ಳು ಚುಚ್ಚಲ್ವಾ ನೀನ್ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ. ತುಂಬಾ ಗಾಬರಿ ಆಯ್ತು ನನ್ಗೆ. ಸಾರಿ ಅಮ್ಮ ನಿನಗೆ ಹೇಳ್ದೇನೆ ಬಂದ್ಬಿಟ್ಟೆ ನಿನಗೆ ಹೇಳ್ಬೇಕು ಅಂತ ಬಂದೆ ಆದ್ರೆ ನೀನ್ ಮಲ್ಗಿದ್ದೆ ಐ ಸಾರಿ. ಸರಿ ಬಾ ಹೋಗೋಣ. ತಗೋಮ್ಮ ನನ್ ಚಪ್ಪಲಿ ಹಾಕು. ನಿನಗೆ ಸ್ವಲ್ಪ ದೊಡ್ಡದಾಗಿರತ್ತೆ ಆದ್ರೆ ಕಲ್ಲು ಮುಳ್ಳು ಚುಚ್ಚಲ್ಲ. ನಿನಗ್ ಚುಚ್ಚಲ್ವಾ? ನನಗೇನು ಆಗಲ್ಲಮ್ಮ ನೀನ್ ಹಾಕು. ಅಮ್ಮನಿಗೆ ನಾನು ಹೇಗಾದರೂ ಸಹಾಯ ಮಾಡಬೇಕು. ನಾನು ಸಹಾಯ ಮಾಡದೆ ಬೇರೆ ಯಾರು ಏನು ಮಾಡಲು ಸಾಧ್ಯವಿಲ್ಲ.